ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರತಿಭಟನಾಕಾರರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರು ಈ ಪರಿಸ್ಥಿತಿಯಲ್ಲಿ, ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ಸಂಜೆಯ ವೃತ್ತದಲ್ಲಿ ಏನು ಕನ್ನಡ ಸೇನೆ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಏನು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಎಂದರು. ಖಾಲಿ ಮಡಿಕೆ ಅಂದರೆ ನೀರು ಇಲ್ಲದಿರುವ ಕಾರಣ ಖಾಲಿ ಕೊಡವ ಏನು ಮಡಿಕೆಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಇನ್ನೊಂದೆಡೆ ಈಗ ಉರುಳಿ ಕಾಳು ಕೂಡ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆ ಕೈಗೊಂಡಿರುವಂಥದ್ದು. ಯಾಕೆಂತಂದ್ರೆ CWMA ಮತ್ತು CWRC ಎರಡು ಕಡೆಯೂ ಕೂಡ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಆಗಿತ್ತು. ಆ ಒಂದು ಆದೇಶವನ್ನು ಧಿಕ್ಕರಿಸಿ ಈ ಉಳ್ಳಿಕಾಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಈಗ ಹೋರಾಟಗಾರರಿಗೆ ನಮ್ಮ ಜೊತೆಗಿದ್ದಾರೆ, ಅವರೊಂದು ಮಾತಾಡ್ತಾ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಈಗ ಏನು ಹುರುಳಿಕಾಳು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕಾಗಿ ಈ ಪ್ರತಿಭಟನೆ ಮಾಡ್ತಾ ಇರೋದು ಅಂತ? ಸರ್, ಹಿಂದೆ ಒಬ್ರು ಮಹಾನ್ ಭಾವ ಆದ್ರೆ ಮುಖ್ಯಮಂತ್ರಿ ಈ ಮಂಡ್ಯ ಜಿಲ್ಲೆಗೆ ಹುರುಳಿಕಾಳು ಬಿತ್ತಿಸ್ತೀವಿ ಅಂತ ಹೇಳಿದ್ರು. ಆ ರೀತಿ ಇವತ್ತೊಂದು ದಿನ ಏನಾಗಿದೆ, ಈ ಸರ್ಕಾರ ಮಳೆ ಬೀಳ್ತಾ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಬೆಳೆ ಒಡ್ಬೇಡಿ ಅಂತ ಹೇಳಿತ್ತು. ನಮಗೆ ಬೆಳೆ ಒಡ್ಬೇಡಿ ಅಂತ ಹೇಳಿ CWRC CWMA ಏನು ಪ್ರತಿದಿನ 12,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಆದೇಶ ಮಾಡೋದಲ್ಲ, ಆ ಆದೇಶನ ವಿರೋಧಿಸಿ ಹುರುಳಿಕಾಳು ಪ್ರತಿಭಟನೆ ಮಾಡ್ತಾವೆ. ಈ ಆದೇಶನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಿರಸ್ಕರಿಸಬೇಕು. ಮಾನ್ಯ ಬಂಗಾರಪ್ಪನವರು, ಅವತ್ತಿನ ಮುಖ್ಯಮಂತ್ರಿ ಆದಂಥ ಮಾನ್ಯ ಬಂಗಾರಪ್ಪನವರು ಯಾವ ರೀತಿ ತಮಿಳುನಾಡಿಗೆ ನೀರು ಕೊಡೋದಿಲ್ಲ ಅಂತ ಹೇಳಿದ್ರು, ಆ ರೀತಿ ಇವತ್ತು ಖಂಡಿತ ನೀರು ಕೊಡಬಾರ್ದು ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡ್ತೇವೆ. ಸರ್, ಈಗ ನಿಮ್ಮ ಸಂಘಟನೆಯಿಂದ ಏನು ಖಾಲಿ ಕುಡಿಕೆಯನ್ನು ಹಿಡಿದು ಪ್ರತಿಭಟನೆ ಮಾಡ್ತಾರೆ, ಏನು ಉದ್ದೇಶಕ್ಕೋಸ್ಕರ ಈ ಒಂದು ಖಾಲಿ ಕುಡಿಕೆ ಹಿಡಿದು ಮಾಡ್ತಾ ಇರೋದು? ಖಾಲಿ ಮಡಕೆ ಗೊತ್ತಿದೆ ನಿಮಗೆ, ಅರ್ಧದಷ್ಟು ನೀರಿದೆ ತಮಿಳುನಾಡಿಗೆ, ಇದು ಕರ್ನಾಟಕದಲ್ಲಿ ಅರ್ಧ ನೀರನ್ನು ತಮಿಳುನಾಡಿಗೆ ಬಿಟ್ಟುಬಿಟ್ರೆ ಖಾಲಿ ಮಡಕೆ ಆಗುತ್ತೆ. ರೈತರ ಪಾಡಿಗೆ ಹೊಟ್ಟೆಗೆ ನೀರು ಕೊಡಬೇಡಿ. ನೀರು ಇಲ್ಲ, ಈ ಸಂದರ್ಭಕ್ಕೆ ಅನ್ನನೂ ಇಲ್ಲ, ಬೆಳೆ ಇಲ್ಲ, ಆದಾಯನೂ ಇಲ್ಲ. ಇಂಥ ಪರಿಸ್ಥಿತಿಗೆ ರೈತರು ಈಗಾಗಲೇ ಎಂಥ ರೈತ ಆತ್ಮಹತ್ಯೆ, ಒಬ್ಬ ಕನ್ನಡ ಸೇನೆ ಕಾರ್ಯಕರ್ತನೇ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಇಂಥ ಪರಿಸ್ಥಿತಿಗೆ ನಮ್ಮ ಸರ್ಕಾರಗಳು ಮುಂದಾಗಬಾರ್ದು. ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಬೇಕು. ಸರ್ಕಾರ ರೈತರ ಹಿತ ಕಾಪಾಡಬೇಕು. 10 TMC ನೀರು ತಮಿಳುನಾಡಿಗೆ ಹೋಯ್ತಲ್ಲ, ಆ ನೀರು ಉಳಿಸ್ಕೊಂಡಿದ್ರೆ ನಾವು ರೈತರು ಇವತ್ತು ಒಳ್ಳೆಯ ಆನಂದದ ಜೀವನವನ್ನು ಮಾಡಬಹುದಿತ್ತು. ಮುಖ್ಯಮಂತ್ರಿಗಳು ತಮಿಳುನಾಡಿಗೆ ಬಿಡಲ್ಲ ನೀರನ್ನ ಅಂತಾರೆ. ಒಂದು ಕಡೆ ಕಪಿನಿಂದ ಸ್ಟೋರೇಜ್ ಆಗಿ ನೀರು ತುಂಬಿ ಹೋಗ್ತಾ ಇದೆ, ಅದನ್ನು ಸೇಕರಣೆ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು. ಯಾಕೆ ನೀರಾವರಿ ತಜ್ಞರು, ಸಚಿವರುಗಳು, ಮಾಜಿ ನೀರಾವರಿ ಸಚಿವರು ಯಾಕೆ ಮಾತಾಡಲ್ಲ? ಯಾಕೆ ಸರ್ಕಾರಗಳಿಗೆ ಸಲಹೆ ಕೊಡಲ್ಲ? ಕೇಂದ್ರದಲ್ಲಿ ಜಲಸಂಪನ್ಮೂಲ ಸಚಿವರು ಯಾಕೆ ತೀರ್ಮಾನಗಳಿಗೆ ಸಲಹೆ ಕೊಡಲ್ಲ? ರೈತರ ಹಿತ ಕಾಪಾಡಬೇಕಾದ್ರು ಸಜೆಷನ್ ಕೊಟ್ಟು ರೈತರನ್ನ ಸಂಪೂರ್ಣವಾದಂಥ ಬೆಳೆಗೆ ಉನ್ನತೀಕರಣಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತೊಂದೆಡೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈಗ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹುರುಳಿಕಾಳು ತಿನ್ನುವ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸರ್, ಏನಕ್ಕೆ ಹುರುಳಿಕಾಳು ತಿನ್ನುವ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಅಂತ? ಸರ್, ಇವತ್ತು ನಮ್ಮ ರಾಜಕಾರಣಿಗಳು ಹಿಂದೆ ಹೇಳಿದರು ಹುರುಳಿಕಾಳನ್ನ ಮಂಡ್ಯ ಜಿಲ್ಲೆಗೆ ಚಲಿಸ್ತೀನಿ ಅಂತಕ್ಕಂಥ ಮಾತು ಬಂದಿತ್ತು. ಏನಕ್ಕೆ ಅಂದರೆ ಇವತ್ತು ವರ್ಣನಾಲ ವಿಚಾರದಲ್ಲಿ ಅವತ್ತು ನೀರಿನ ಚಡ್ಡಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಪ್ರಸ್ತಾವನೆ ಆಗಿತ್ತು. ಇವತ್ತು ನಮ್ಮನ್ನು ಆಳ್ತಕ್ಕಂಥ, ನಮ್ಮಿಂದ ಮತ ಪಡೆದಂಥ ಈ ರಾಜಕಾರಣಿಗಳು ಕನ್ನಡಿಗರ ಹಿತವನ್ನು ಕಾಯಲಿಕ್ಕೆ ಅವರು ಯೋಗ್ಯರಲ್ಲ. ಯಾಕೆಂದರೆ ತಮಿಳುನಾಡಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತವೆ.